ನಮಸ್ಕಾರ ಸ್ನೇಹಿತರೆ. 2023 ಚುನಾವಣೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದ KS ವಿಜಯಾನಂದ ಅವರಿಗೆ JDS ವರಿಷ್ಠರು ಟಿಕೆಟ್ ಕೊಡಿಲ್ಲ ಎಂಬ ಕಾರಣದಿಂದ ಬೇಸತ್ತು ಪಕ್ಷದ ವಿರುದ್ಧ ಬಂಡಾಯವೆದ್ದು ಅಂದಿನ ಶಾಸಕ ಎಂ ಶ್ರೀನಿವಾಸ್ ಅವರ ಸಾರಥ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ JDS ಸೋಲಿಗೆ ಕಾರಣವಾಗಿದ್ದ KS ವಿಜಯಾನಂದ ಇವತ್ತು JDS ತೆನೆಯನ್ನು ಮರಳಿ ಹೊತ್ತಿದ್ದಾರೆ. ನಗರದ ಕಲ್ಲಹಳ್ಳಿಯ ಹೊಂಬಾಳೆ ಫಂಕ್ಷನ್ಸ್ ಹಾಲ್ನಲ್ಲಿ ನಡೆದ ಹಿತೈಷಿಗಳು ಹಾಗೂ ಬೆಂಬಲಿಗರ ಸಭೆಯಲ್ಲಿ ಬೆಂಬಲಿಗರ ಅನೇಕರು JDS ಸೇರುವಂತೆ ಒತ್ತಾಯ ಮಾಡಿದರು. ಇತ್ತೀಚೆಗಷ್ಟೇ KS ವಿಜಯಾನಂದ HD ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿ ಬಂದಿದ್ದರು. ಆದರೂ ತಮ್ಮ ಬೆಂಬಲಿಗರ ಅಭಿಪ್ರಾಯವನ್ನು ಸಂಗ್ರಹಿಸಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳಲು ಇಂದು ಬೆಂಬಲಿಗರ ಸಭೆಯನ್ನು ಆಯೋಜನೆ ಮಾಡಿದರು. ನಿತ್ಯ ಸಚಿವ KV ಶಂಕರಗೌಡರ ಮೊಮ್ಮಗನ ರಾಜಕೀಯ ಭವಿಷ್ಯದ ಹಿನ್ನೆಲೆಯಲ್ಲಿ ನಡೆದ ಈ ಸಭೆಯಲ್ಲಿ JDS ತಾಲೂಕು ಮಾಜಿ ಅಧ್ಯಕ್ಷ ತಿಮ್ಮೇಗೌಡ, GC ಆನಂದ್ ಪಟೇಲ್, JDS ಮಹಿಳಾ ಘಟಕದ ಮಾಜಿ ಅಧ್ಯಕ್ಷೆ ಜಯಶೀಲ, ನಗರಸಭೆ ಮಾಜಿ ಸದಸ್ಯ ಪೂರ್ಣಚಂದ್ರ, ನಗರಸಭಾ ಸದಸ್ಯರಾದ ರವಿ, ಮೀನಾಕ್ಷಿ ಪುಟ್ಟಸ್ವಾಮಿ, ಕೆರಗೋಡು ಪಾರ್ಥಸಾರಥಿ, ಚಂದಗಾಲು ಶಂಕರೇಗೌಡ, ಹಲ್ಲೆಗೆರೆ ನರಸಿಂಹಮೂರ್ತಿ, ಬೀಡಿ ಕಾಲನಿ ಮುಖಂಡ ಪಾಷಾ, ಗುಡಿಗೇನಹಳ್ಳಿ ಭೈರವ, ನಾಗರಾಜಪ್ಪ, ಮುತ್ತೈಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಯೋಗಾನಂದ, ಬೆನ್ನಹಟ್ಟಿ ಲೋಕೇಶ್, ಹೊಸೂರು ಶ್ರೀಧರ್, ಕೀಲಾರ ಮಂಚೇಗೌಡ, ಬಸವನಪುರದ ನಂದೀಶ್ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಂಡಿದ್ರು. ಬೆಂಬಲಿಗರ ಸಭೆ ಕರೆದ್ರೆ ಸರಿ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ನನ್ಗೆ ಆದ ಒಂದು ಅನುಭವ. ಈಗ 11 ತಿಂಗಳಿಂದ ಏನಿದೆಯೋ ಯಾವ ಪಕ್ಷಕ್ಕೆ ಹೋಗ್ತೀಯ, ಯಾರು ವೋಟ್ ಹಾಕ್ತೀಯ, ಯಾಕೆ ನಮ್ಗೆ ಲೀಡರ್ ಇಲ್ಲ. 20 ವರ್ಷದಲ್ಲಿ ನಾನು ಏನ್ JDS ಪಕ್ಷಕ್ಕೆ ನಗರ ಘಟಕದ ಅಧ್ಯಕ್ಷರಾಗಿ ಸೀನಣ್ಣ ನನಗೆ ಮಾಡಿದ್ರು, ಆವತ್ತಿನಿಂದ ಇವತ್ತಿನವರೆಗೂ ನನ್ನ ಆತ್ಮಸಾಕ್ಷಿಗೆ ಸರಿಯಾಗಿ ಒಂದು ಮೋಸ ಮಾಡಿದಾರೆ ಅವ್ರಿಗೆ. ಅವ್ರ ಪರವಾಗಿ ಅವ್ರು ಇವತ್ತು ಹೋಗಿರ್ಬೋದು, ನನ್ನ ಕರೀದೇ ಇರ್ಬೋದು, ಅವ್ರು ಹೋಗಿ ಇಲ್ಲದೆ ಇದ್ರು ಅವ್ರ ಪರವಾಗಿ ನಾನು ಇರುವಷ್ಟು ದಿವಸ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ. ಆದ್ರೆ ಈಗ ನಮ್ಗೊಬ್ರು ನಾಯಕ ಬೇಕು. ಯಾರು ಹುಡ್ಕಣ? ಯಾರು ಇಲ್ಲ. ಈಗ ವಿಜಯಾನಂದ ಅವ್ರು ಒಬ್ಬರೇ ಇರೋರು. ವಿಜಯಾನಂದ ಅವರು ರಾಜ್ಯದಲ್ಲಿ ಇರ್ಲೇಬೇಕು. ನಾವೆಲ್ಲ ಎಲ್ಲೋಗೋಣ. ನನ್ನ ಮನಸ್ಸಿಗೆ ಏನ್ ಅನ್ನಿಸ್ತಾ ಇದೆ ಅಂತಂದ್ರೆ, ಇವತ್ತು ದೇಶನೂ ಉಳಿಬೇಕು. ಹಿಂದೆ 20 ವರ್ಷದಿಂದ ನಾವ್ ಏನ್ ಕಟ್ಕ ಬಂದಿದ್ವು JDS ಅಂತ, ಅದು ಉಳಿಬೇಕು ಅಂತಂದ್ರೆ ನೀವು JDS ಪಕ್ಷಕ್ಕೆ ಹೋಗ್ಬೇಕು. ದೇಶನೂ ಉಳಿಬೇಕು. ನಾವು ನಮ್ಮ ಕಾರ್ಯಕರ್ತರೆಲ್ಲ ಇದನ್ನು ಯೋಚನೆ ಮಾಡ್ಬೇಕು. ಯಾಕೆ ರಾಜ್ಯ ದೇಶ ಉಳಿಬೇಕು ಅಂತ ನೀವು ಅರ್ಥ ಮಾಡ್ಕೋಬೇಕು. ಗೊತ್ತಾಗುತ್ತೆ ನಿಮ್ಗೂನು. ಹುಡುಗೇನ್ ಹೇಳ್ಬೇಕಾಗಿಲ್ಲ. ಒಂದು ಶಾಲೆ ಅಂದ್ರೆ ಒಂದು ಸಮವಸ್ತ್ರ ಅಂತಂದಾಗ ಅಲ್ಲಿ ಈಗ ಒಬ್ಬ ಬ್ರಾಹ್ಮಣ ಬರ್ತಾನೆ ಕಚ್ಚೆ ಹಾಕ ಬರ್ಬೇಕಾಗುದಿಲ್ಲ, ಒಬ್ಬ ರೈತನ ಮಗ ಬರ್ತಾನೆ ಚಡ್ಡಿ ಹಾಕ ಬರ್ಬೇಕಾಗುದಿಲ್ಲ. ಶಾಲೆನಲ್ಲಿ ಸಮವಸ್ತ್ರ ಅಂತ ಮಾಡಿರ್ತಾರೆ. ಇಂಥದ್ದನ್ನೆಲ್ಲ ನೀವು ಈಜಕ್ಕೆ ತೆಗಿತಾವ್ರೆ ಅಂತಂದ್ರೆ ನಮ್ಮ ಹಿಂದೂ ದೇವಸ್ಥಾನದ 10% ಇನ್ನೊಂದು ಯಾಕೋ ಕೊಡ್ಬೇಕು ಅಂತ ತಂದಾಗ ನಾವ್ಯಾಕೆ ದೇವಸ್ಥಾನಕ್ಕೆ ನಮ್ಮ ದೇವಸ್ಥಾನಕ್ಕೆ ಇನ್ನೊಬ್ರು ಕೊಡ್ಬೇಕು? ಅವರ ದೇವಸ್ಥಾನಗಳಲ್ಲಿ ಆದಾಯ ಬರಲ್ವಾ? ಬೇಕು ಅಂದ್ರೆ ನಿಮ್ ಇದನ್ನ ಕೊಡಿ. ಇಂಥದ್ದೆಲ್ಲ ಎತ್ತಿ ಕಟ್ತಾವ್ರೆ. ಅಂತದಕ್ಕೋಸ್ಕರ ಇದು ಸರ್ಕಾರ ನಮ್ಗೆ ದೇಶ ಉಳಿಬೇಕು ಅಂದ್ರೆ JDS ಪಕ್ಷಕ್ಕೆ ಹೋಗೋಣ. ಸುಮ್ನೆ JDS ಪಕ್ಷಕ್ಕೆ ನಾವು ಯಾವಾಗ್ಲೂ ವಿಜಯಾನಂದ ದೂರವಾಗಿರ್ಬೇಕು ಅಷ್ಟೇ. ಇಲ್ಲಿ ಸೇರಿರುವ ಸಮಸ್ತ KV ಶಂಕರೇಗೌಡರ ಕುಟುಂಬ ವರ್ಗ ಹಾಗೂ ವಿಜಯಾನಂದ ಅವರ ಅಭಿಮಾನ ಬಳಗ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ನನ್ನ ಒಂದೆರಡು ಸಲಹೆಗಳನ್ನ ನೀಡಲು ಇಚ್ಛಿಸುತ್ತೇನೆ. ತಾವು 2023ರಲ್ಲಿ ವಿಧಾನಸಭೆ ಆಕಾಂಕ್ಷಿಯಾಗಿದ್ದು ಹೇಳೋದ್ರಿಂದ ನಿಜ. ಆದರೆ ಅನಿವಾರ್ಯವಾಗಿ ಕುಮಾರಣ್ಣ ಅವರು ಯಾವುದೋ ಒಂದು ಒತ್ತಡದಿಂದ ಬೇರೆಯವರಿಗೆ ಟಿಕೆಟ್ ಕೊಟ್ರು. ನೀವು ಎದೆಗುಂದದೆ ಮನೆ ಸೇರಿದೆ. ಆದ್ರೆ ಕೆಲವರ ಸ್ವಾರ್ಥಕ್ಕಾಗಿ ನೀವು ಸ್ವಾಭಿಮಾನಿ ಪಡೆಯನ್ನ ಕಟ್ಕೊಂಡ್ರಿ. ಅದು ನಿಮ್ಮ ಒಂದು ಬಲವನ್ನ ದೃಢಪಡಿಸಿತು. ಏಕೆಂದ್ರೆ KV ಶಂಕರೇಗೌಡರು 1984ನೇ ಇಸ್ವಿಯಲ್ಲಿ ವಿಧಾನಸಭೆಯಲ್ಲಿ ಒಂದೇ ಸಾರಿ ಗೆದ್ದಿದ್ದು. ಅವ್ರನ್ನ ಮಂಡ್ಯದಲ್ಲಿ ಕೆರಗೋಡು ಕ್ಷೇತ್ರದಲ್ಲಿ ಸೋಲಿಸ್ತಾನೆ ಇದ್ರು. 84ನೇ ಇಸ್ವಿನಲ್ಲಿ ಇದೇ ಎಸ್.ಎಂ. ಕೃಷ್ಣ ಅವರ ವಿರುದ್ಧ ಅವ್ರನ್ನ ಲಕ್ಷಾಂತರ ಓಟ್ಗಳಿಂದ ಗೆದ್ಕೊಟ್ರು. ಇದೇ ನಮ್ಮ ಮಂಡ್ಯ ಜನ. ಅದೇ ರೀತಿ ನಿಮ್ಮ ಒಂದು ದೃಢ ನಿರ್ಧಾರದಲ್ಲಿ ನಮ್ಮ ಮಂಡ್ಯ ಕ್ಷೇತ್ರದಲ್ಲಿ ದಳ ಸೋತು ಅದು ಶ್ರೀಯುತ ಕುಮಾರಣ್ಣನವರಿಗೂ ಕೂಡ ಅರ್ಥ ಆಗಿದೆ. ಆದ್ರೆ
ಇಲ್ಲಿ ದಳ ಇಲ್ಲಿ 3 ಸಾರಿ MLA ಆದವರು ಅವರ ಲೇಬಲ್ ಇಲ್ಲ ಯಾರು ಗೆದ್ದುದಲ್ಲ. ಇಲ್ಲಿ ಗೆದ್ದದ್ದು JDS ಎಂಬ ಒಂದು ಜನಬೆಂಬಲದಿಂದ ಅವರು 3 ಸಾರಿ MLA ಆದ್ರು. ಅವ್ರನ್ನ ನಿಮ್ಮ ಕರ್ಕೊ ಹೋಗಿ ಬಿಟ್ಬಿಟ್ಟು ಮೊನ್ನೆ ತಾನೇ ಹೋಗಿ ಕಾಂಗ್ರೆಸ್ ಸೇರ್ಕೊಂಡ್ಬಿಟ್ರು. ಆದರೆ ನಿಮ್ಮ ನಂಬಿರೋ ಜನ ಯಾವತ್ತೂ ಕೈ ಬಿಡಲ್ಲ. ನೀವು ನಿಮ್ಮ ಭವಿಷ್ಯಕ್ಕೋಸ್ಕರವಾಗಿ ಕಾಂಗ್ರೆಸ್ಗೆ ಹೋಗ್ಬೇಡಿ. ಕಾಂಗ್ರೆಸ್ ಹೋದ್ರೆ LKG ಆಗ್ತೀರಾ, ಅಂದ್ರೆ ಈಗ SSLC ಪಾಸ್ ಆಗಿದ್ದೀರಾ. ಕಾಂಗ್ರೆಸ್ ಸೇರಿದ್ರೆ ನೀವು ಒಂದು MDCC ಬ್ಯಾಂಕ್ ಡೈರೆಕ್ಟ್ ಕೂಡ ಆಗೋಕ್ಕಾಗಲ್ಲ. ಆದ್ರಿಂದ ನನ್ನ ಅನಿಸಿಕೆ ಅಂದ್ರೆ ನೀವು ಮುಂದೆ ರಾಜಕೀಯವಾಗಿ ಉನ್ನತ ಸ್ಥಾನ ಈ ವರ್ಷ ಇಲ್ಲಾದ್ರೂ ಇನ್ನು ಮುಂದಿನ 5 ವರ್ಷಕ್ಕಾದ್ರೆ MP ಆಗ್ಬೋದು, ನೀವು MLA ಆಗ್ಬೋದು. ನಿಮ್ಮ ರಾಜಕೀಯ ಭವಿಷ್ಯ ಉಜ್ವಲವಾಗಬೇಕಾದ್ರೆ ಅದೇ ರೀತಿ ನಮ್ಮಂತ ಕಾರ್ಯಕರ್ತರು ಇವತ್ತು 11 ತಿಂಗಳಿಂದ ನಾವು ಕೂಡ JDS ಅಲ್ಲಿತ್ತು. ಈಗ ಯಾವ ಪಾರ್ಟಿ ಅಂದ್ರೆ ನಮ್ಮ ಸ್ಟೇಡಿಯಂ ಅಲ್ಲೇ ಹೇಗಿರ್ತಾರೆ ಡೈಮಂಡ್ ಅಂತ. ಆದ್ರೆ ಅದರಿಂದ ನಮ್ಗೆ ಒಬ್ರು ಲೀಡರ್ ಬೇಕು. ನೀವು ಒಂದು ಪಾರ್ಟಿಯನ್ನ ಗುರ್ತಿಸಿಕೊಂಡು ದಳಕ್ಕೆ ಹೋಗೋದ್ರಿಂದ ತುಂಬಾ ಒಳ್ಳೇದಾಯ್ತಿದೆ ಅಂತ ನನ್ನ ಅಭಿಮಾನ. ಈ ಶಿವಶಂಕರೇಗೌಡ ಅಭಿಮಾನಿಗಳ ಕಾರ್ಯಕರ್ತರ ಸಭೆ ಹಾಗೂ ಕೆಂಗೂರು ಮಂಡ್ಯ ಸಿಟಿ ಈ ಸೇರಿರ್ತಕ್ಕಂಥ ಎಲ್ಲ ಹಾಗೂ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ನಾಯಕರುಗಳು ಸೇರಿದ್ರೆ ಆದ್ರಿಂದ ತಾವು ಒಗ್ಗಟ್ಟಾಗಿ ಈ ಹೆಂಗೆ ಕೃಷಿ ಸಭೆ ಬಂದಿದ್ವಿ ಆ ಸಭೆಯಲ್ಲಿ KS ವಿಜಯಾನಂದ ಕೈ ಬದಪಡಿಸಿ ಅವರು ಒಟ್ಟಿಗೆ ಹೋಗಿ ಅವರ ಕೈ ಬದಪಡಿಸಿ ನಾವೆಲ್ಲ ಒಟ್ಟಿಗೆ ಇರ್ತೀವಿ ಅಂತ ಇಲ್ಲಿ ನಾನು ವೇದಿಕೆ ಪ್ರಮಾಣ ಮಾಡಿ ಇಚ್ಛಿಸ್ತೀವಿ ಕಾರ್ಯಕರ್ತರ ಪರವಾಗಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಜಾಸ್ತಿ ಹೊತ್ತು ಇನ್ನು ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ನಾನೇ ಮೊದಲು ಮಾತಾಡ್ತಿದ್ದೀನಿ. ಏನಾಗಿದೆ ಅಂತ ತಿಳಿಸ್ಬೇಕಲ್ಲ. ಬಹು ಮುಖ್ಯವಾಗಿ ತಾವೆಲ್ಲರೂ ದೂರವಾಣಿ ಕರೆಗೆ ಎಲ್ರಿಗೂ ನಾವು ಮಾಡಕ್ಕಾಗಿಲ್ಲ, ಕೆಲವೇ ಮಂದಿಗೆ ಮಾತ್ರ ಮಾಡಿದ್ದೀನಿ, ಅದಕ್ಕೆ ಕ್ಷಮೆ ಕೊಡ್ತೀನಿ. ತಾವೆಲ್ಲರೂ ಹಿಂದೆ ಹೇಗೆ ನಮ್ಮೊಟ್ಟಿಗಿದ್ರಿ, ಈಗಲೂ ನಮ್ಮೊಟ್ಟಿಗಿರೋದು ನಮಗೆ ಬಹಳ ಹೆಮ್ಮೆ. ಈ ಕಾರ್ಯಕ್ರಮನ 2 ದಿವಸದಿಂದಾನೇ ತುರ್ತಾಗಿ ಅರೇಂಜ್ ಮಾಡ್ಬೇಕು. ನಾಗರಾಜಪ್ಪರ ಕೂತ್ಕೊಳ್ಳಿ, ನಾಗರಾಜಪ್ಪ ಶಂಕರ್ ಶ್ರೀರಾಕ್ಷಸ್ರಿ ಮುಂದೆ ಶಂಕರ್ ಮುಂದೆ ಚೇನಲ್ ಕೊಡ್ಸಿ ನಾಗರಾಜಪ್ಪ ಕೂತ್ಕೊಳ್ಳಿ. ನಾಗರಾಜಪ್ಪ ನಿಮ್ ಸೀನಿಯರ್ ಕೂತ್ಕೊಳ್ಳಿ, ಇಲ್ಲೇ ಬನ್ರಿ, ಮುಂದೆ ಬನ್ರಿ. ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ನಮ್ಮ ಹಿರಿಯರಾದ ತಿಮ್ಮೇಗೌಡರು ಇದ್ದಾರೆ, ಪೂರ್ಣಣ್ಣ ಇದ್ದಾರೆ, ಜಯಶೀಲಕ್ಕ ಇದ್ದಾರೆ, ಸಿದ್ದರಾಜು, ಫಯಾಜ್ ಇದ್ದಾರೆ, ನಮ್ಮ ನರಸಿಂಹಮೂರ್ತಣ್ಣ, ಬಾಬಣ್ಣ, ಉಮೇಶಣ್ಣ, ಕುಮಾರಣ್ಣ, ಅನೇಕ ಎಲ್ಲರೂ ಏನು ಹಾಲಿ ಜನಪ್ರತಿನಿಧಿಗಳು, ಮಾಜಿ ಜನಪ್ರತಿನಿಧಿಗಳು, ಎಲ್ಲರೂ ಹಿರಿಯ ಮುಖಂಡರಿದ್ದಾರೆ. ಯಾರ ಹೆಸರು ಹೇಳಿಕ್ ಹೋಗ್ಲಿ, ಯಾಕಂದ್ರೆ ಒಬ್ರು ಬಿಟ್ರೆ ಒಬ್ರು ಬೇಜಾರಾಗತ್ತೆ. ಯಾಕಂದ್ರೆ ನಮ್ಮ ಹೊಸಳ್ಳಿ ಪಟೇಲ್ರು ಕೊನೆಗೆ ಕೂತಿದ್ದಾರೆ. ಪಟೇಲ್ರು ಮೊಮ್ಮಗ ಇರ್ಲಿ, ಥ್ಯಾಂಕ್ ಯು ಪಟೇಲ್ರು, ಏನೇ ಆಗ್ಲಿ ವಿಶ್ವಾಸ ಇಟ್ಟು ಬಂದಿದ್ದೀರಲ್ಲ. ಇದೇನು ಸಮಸ್ತ ಏನ್ ನೀವೆಲ್ಲರೂ ಹಾಜರಿದ್ದೀರಾ, ಎಲ್ರಿಗೂ ಧನ್ಯವಾದ ಸಲ್ಲಿಸ್ತಾ ಹಾಗೆ ಸ್ವಾಗತವನ್ನ ಬಯಸ್ತೇನೆ. ತಮ್ಗೆಲ್ರಿಗೂ ಗೊತ್ತಿದ್ದಾಗೆ ಕಳೆದ ಮೇ ಅಲ್ಲಿ ಏನು ಸಾರ್ವತ್ರಿಕ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ನಡೀತು. ನಾವು ಸ್ವಾಭಿಮಾನಿ ಪಡೆ ಅಂತ ಹೇಳಿ ನಾವೆಲ್ಲರೂ ಒಟ್ಟಾಗಿ ಅಭ್ಯರ್ಥಿಯಾಗಿ 15,000 ಚಿಲ್ಲರೆ ಮತವನ್ನು ನಾನು ಗಳಿಸಿದ್ದೆ. ಚುನಾವಣೆ 4ನೇ ಸ್ಥಾನ ತಗೊಂಡಿದ್ರು. 11 ತಿಂಗಳು ಯಾವುದೇ ಸಕ್ರಿಯ ರಾಜಕಾರಣದಲ್ಲಿ ಇರಲಿಲ್ಲ. ನಿಮ್ಗೆಲ್ಲ ಗೊತ್ತಾಗಿರ್ಬೇಕು. ತಾವೆಲ್ಲ ಫೋಟೋ ವೈರಲ್ ಆದ್ಮೇಲೆ ಕೆಲವು ಜನ ಬೇಜಾರು ಮಾಡ್ಕೊಂಡಿದ್ದೀರಾ, ಕೆಲವು ಜನ ಖುಷಿನೂ ಪಟ್ಟಿದ್ದೀರಾ, ಕೆಲವು ಜನ ಬೈದು ಇದ್ದೀರಾ. ಸ್ವಲ್ಪ ಇರ್ಲಿ, ಅದನ್ನು ಹೇಳ್ತೀನಿ ಏನಾಯ್ತು ಅಂತ. ನಾಗೇಶಂಕಲ್ ನಿನ್ ತಮ್ಮಯ್ಯ ಜರ್ಟೆಕ್ಸ್ ಪ್ಲೀಸ್, ನಿನ್ ತಮ್ಮಯ್ಯ ನಾಗೇಶಂಕಲ್. ಕಳೆದ ಬಾರಿ ಒಂದು ಫೋಟೋ ನೋಡ್ರಿ, ಕುಮಾರಣ್ಣ ಹಾಗೂ ನಿಖಿಲ್ ಅವ್ರ ಜೊತೆ ಡಿ ರಮೇಶ್ ನಾನು ಇದ್ದಿದ್ದ ಫೋಟೋ. ಕೆಲವರು ಹಳೆ ಫೋಟೋ ಅಂತ ಹೇಳಿದ್ರೆ ಯಾವ್ದು ಹಳೆದಲ್ಲ, ನಾನು ಹೋಗಿದ್ದು ಸತ್ಯ. ಕಳೆದ ಸುಮಾರು 1-2 ತಿಂಗಳಿಂದ ಬರಕ್ ಹೇಳಿದ್ರು. ನಾನೇ ಬೇಜಾರಿಂದ ಹೋಗಿರ್ಲಿಲ್ಲ. ಅವತ್ತು ಹೋಗೋ ಸಮಯ ಬಂದಿತ್ತು, ಹೋಗಿದ್ದೀನಿ. ಕೆಲವ್ರು ನನ್ ಬಿಟ್ಟು ಹೊಂಟೋದ, ನಮ್ ಮರ್ತ್ಬಿಟ್ಟ, ಏನೂ ಇಲ್ಲ. ಆ ಸಿಚುಯೇಷನ್ಸ್ ಹಂಗಿರ್ತದೆ, ಸಮಯ ಹಂಗಿರ್ತದೆ. ಯಾರನ್ನು ಬಿಟ್ಟು ಮಾಡೋದೇನಿಲ್ಲ. ಬಿಟ್ಟು ಮಾಡಂಗಿದ್ರೆ ನಮ್ ಕುಟುಂಬ ದಿವಸ ಯಾರು ನೆನ್ಸ್ಕೊತಿರ್ಲಿಲ್ಲ. ಅವತ್ತು ಸಿಚುಯೇಷನ್ ಇತ್ತು. ನಮ್ ತಿಮ್ಮೇಗೌಡ್ರಿಗೆ ಎಲ್ಲಾರು ಹೇಳಿದ್ದೆ ಏನ್ ನಡೀತಿದೆ ಅಂತ. ಏನ್ ತಿಮ್ಮೇಗೌಡ್ರಿಗೆ ಏನ್ ನಡೀತಿದೆ ಅಂತ ಹೇಳಿದ್ದೆ. ಹೋಗ್ ಬಂದೆ. ಸನ್ಮಾನ್ಯ ನಮ್ಮ ನಾಯಕರು, ನನ್ನ ನೆಚ್ಚಿನ ನಾಯಕರು ಕುಮಾರಣ್ಣವರು ಏನಾಯ್ತು ಅವರು ಹೇಳಿದ್ರು, ನಾನು ಏನಾಯ್ತು ಹೇಳಿದೆ. ಎಲ್ಲೂ ಹೋಗ್ಬೇಡ, ನನ್ನ ಜೊತೆ ಇರು ಅಂತ ಹೇಳಿದ್ರು. ನಾನು ಒಂದ್ಸತಿ ನನ್ಗೆ ದುಡಿದಿರೋ ಜನನ ಮಾತಾಡ್ಸ್ಬಿಟ್ಟು ಬರ್ತೀನಿ ಅಂತ ಹೇಳಿದೆ.
ನೀವೆಲ್ಲ ನನಗೆ ಕಷ್ಟ ಕಾಲದಲ್ಲಿ ಅವತ್ತು ಕೈ ಜೋಡಿಸಿದ್ದೀರ, ಅದು ಬಹಳ ಮುಖ್ಯ. ಯಾವತ್ತು ನಮ್ಮ ಹತ್ರ ಏನೇ ಹಣಕಾಸು ಇಲ್ಲದೆ ಇದ್ರು ಜನನೇ ಹಣ ಕೊಟ್ಟು ಹೊಟ್ಟೆ ತುಂಬಾ ಊಟ ಕೊಟ್ಟು ನೀವು ಸತತ 14 ದಿವಸ ಮನೆ ಮಠ ಬಿಟ್ಟು ನಮ್ ಜೊತೆ ಚುನಾವಣೆಗೆ ಭಾಗವಹಿಸಿದ್ರಿ. ಅದನ್ನ ನಾವು ನಿರಂತರವಾಗಿ ನೆನ್ಸ್ಕೋಬೇಕಂದ್ರೆ ಸೋಲು ಗೆಲುವು ಏನಾದ್ರು ಇರ್ಲಿ, ಯಾವತ್ತೂ ಜನೊಟ್ಟಿಗೆ ಇದ್ರೆ ಜನ ನಮ್ಮನ್ನ ಕಾಪಾಡ್ತಾರೆ ಅನ್ನಕ್ಕೆ ನೀವೇ ಸಾಕ್ಷಿ. ವಿಶೇಷವಾಗಿ ಅವತ್ತು ನಮ್ ಚಂದ್ರನ ನಾನು ಕರೀಲೇ ಇಲ್ಲ, ಚಂದ್ರು ನಾಡ್ಕೊತಿಲ್ಲ, ನಾನು ಕರೀನೇ ಇಲ್ಲ. ಲೋಕಿ ಮೂಲಕ ಬಂದು ಚಂದ್ರು ಮಾಡ್ದ. ಇಲ್ಲಿ ಅವ್ರ ಸ್ನೇಹಿತ ಇನ್ನೊಬ್ಬ ವಾರ್ಡ್ ಮಾಡಿದಾನೆ, ಅವನ ಹೆಸರಿಗೆ ಹೇಳುದ್ ಬೇಡ ಅಂತ ಒಬ್ಬ ಅಧಿಕಾರಿ ಅವನು. ಯಾಕಿದೆ ಎಕ್ಸಾಂಪಲ್ ಹೇಳಿದ್ರೆ ಚಂದ್ರು ನಾನು ಕರೀಲೇ ಇಲ್ಲ, ನಿಜವಾಗ್ಲು ಅವನೇ ವಾಲಂಟರಿ ಬಂದ್ ಮಾಡ್ದ. ನಾನು ನಿಮ್ಗೆ ಅರಿಟ್ ಮಾಡಕ್ ಹೇಳ್ತಿಲ್ಲ, ಇದಾಗಿ ಅಂತ ಹೇಳ್ತಾ ಇದೀನಿ. ಕರೆದ್ರು ನಾನು ಮಾತಾಡ್ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ಈ ಕಾಂಗ್ರೆಸ್ ಪಕ್ಷದ ಹಾಲಿ ಉಸ್ತುವಾರಿ ಸಚಿವರು 2-3 ಬಾರಿ ನನ್ನ ಕರೆದಿದ್ರು. ಅವ್ರ ಹಾಲಿ MLA ಕಾಂಗ್ರೆಸ್ MLA ಕರೆದಿದ್ರು. ತದನಂತರ ಪುಟ್ಟರಾಜ್ ಅವ್ರು ದೂರವಾಣಿಯಲ್ಲಿ ಮಾತಾಡಿದ್ರು, ಅಮ್ಮಣ್ಣವ್ರು ಮಾತಾಡಿದ್ರು, ಸುರೇಶ್ ಗೌಡ್ರು ಮಾತಾಡಿದ್ರು, ಡಿ ರಮೇಶ್ ಅವ್ರ ಮಧ್ಯ ಬಂದು 2 ಬಾರಿ ಮಾತುಕತೆ ನಡೆಸಿ ಆಮೇಲೆ ಅವರೇ ಒಟ್ಟಿಗೆ ಬೆಂಗಳೂರು ಹೋಗಿದ್ವಿ. ಬಹು ಮುಖ್ಯವಾಗಿ ರವೀಂದ್ರ ಅವ್ರನ್ನ ನಾನು ನೆನ್ಸ್ಕೋಬೇಕಾಗತ್ತೆ. ಯಾಕೆ ಅಂದ್ರೆ ಪಾಪ ಮನುಷ್ಯ ನಾನು ಹೊರಹುಟ್ಟವನಲ್ಲ, ನಾನು ಕೀಲಾರ ಅವ್ರ ಅಕ್ಕೇರೆ ರವೀಂದ್ರ. ಇವತ್ತು ತನಕ ನಿಮ್ ಕುಟುಂಬ ಉಳಿಬೇಕು ಅಂತ ಮನುಷ್ಯ ಅಪ್ಪ ಅವ್ರನ್ನ ನೆನ್ಸ್ಕೋಬೇಕು. ರವೀಂದ್ರ ಅವ್ರಿಗೆ ವೇದಿಕೆಲೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಯಾಕಂದ್ರೆ ಬೇರೆಯವರು ಅಪಾರ್ಥ ಮಾಡ್ಕೋಬೇಕು ಏನೋ, ರವೀಂದ್ರ ಇವ್ರ ಪರ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ ಕುಟುಂಬ ಉಳಿಬೇಕು ಅಂತ ಸತತ ಪ್ರಯತ್ನ ಮಾಡಿದ್ರು. ಮತ್ತೊಮ್ಮೆ ವೇದಿಕೆ ಮುಖಾಂತರ ನನ್ನ ಡೈನಾಮಿಕ್ ಸ್ಟಾರ್ ಹೀರೋ ಆದಂತ ರವೀಂದ್ರ ಶ್ರೀಕಂಠೇನಿ ಅವ್ರಿಗೆ ತುಂಬು ಹೃದಯ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹೇಳ್ತಾ ಈಗ ಚುನಾವಣೆ ಬಂದಿದೆ, ಒಂದೊಂದ್ಸತಿ ಅನ್ಸ್ಬಿಡ್ತೀವಿ ಚುನಾವಣೆ ಆದ್ಮೇಲೆ ನಿರ್ಧಾರ ಮಾಡೋಣ ಅಂತ. ಈಗ ನಂದು ಏನೇ ಮುಖ್ಯ ನೋಡ್ಕೊಂಡ್ರು ನೀವುಗಳು ದುಡ್ದಿದ್ದೀರಾ, ನೀವು ಸುಮ್ನೆ ಇರ್ಲಿಕ್ಕೆ ಆಗಲ್ಲ. ನಾನ್ ಮನೇಲಿ ಬಿಡ್ಬೋದು, ನೀವು ಊರುಗಳಲ್ಲಿ ರಾಜಕೀಯ ಮಾಡ್ತಾ ನೀವು ಮನೆ ಸೇರ್ಲಿಕ್ಕೆ ಆಗಲ್ಲ. ಬೇಡ ನಿಧಾನಕ್ಕೆ ರಾಜಕೀಯ ಮಾಡೋಣ ಅಂತ ಅನ್ಕೋತಿದ್ದೆ, ಬಟ್ ಸಿಚುಯೇಷನ್ ಹಂಗಿಲ್ಲ. ನಾನು ಬೇಗ ಡಿಸಿಷನ್ ಮಾಡ್ಲೇಬೇಕಾಗಿದೆ. ಅದು ನಿಮ್ ಒಟ್ಟಿಗೆ ತಗೊಂಡು ಹೋಗ್ಬೇಕು. ನಾನು ಒಬ್ನೇನು ಮಾಡೋ ಡಿಸಿಷನ್ ಏನಿಲ್ಲ, ಯಾಕಂದ್ರೆ ನಾನು ಒಬ್ನೇ ಏನು ಮಾಡಕ್ಕೂ ಆಗಲ್ಲ. ನೀವಿದ್ರೆ ನಾವು ನಮ್ಮ ಕುಟುಂಬ ಅಂತ ಹೇಳ್ತಾ ಇಷ್ಟು ಏನ್ ನಡೆದಿದೆ 11 ತಿಂಗಳಿಂದ ನಾನು ತಮ್ಮ ಮುಂದೆ ಎಲ್ಲಾನು ಮನ್ಸು ಬಿಚ್ಚಿ ಹೇಳಿದೀನಿ. ಶ್ರೀನಿವಾಸ್ ಅವರು ಕರೆದಿದ್ರು, ಅವ್ರದ್ದು ಏನೋ ಡಿಸಿಷನ್ ಕೇಳ್ಬೇಕಾರೆ ನಾನು ಅವ್ರಿಗೆ ಏನ್ ಹೇಳೋದು, ನಿಮ್ ಡಿಸಿಷನ್ ನೀವು ಮಾಡಿ, ನಾನೇನಾದ್ರು ಇದ್ರೆ ನಿಮ್ಗೆ ಮಾತಾಡ್ತೀನಿ ಅಂತ ಅವ್ರಿಗೂ ಹೇಳಿದ್ದೆ. ಅದನ್ನೂ ಏನ್ ಮುಚ್ಚಿಡೋದ್ ಬೇಡಿ, ಅವ್ರು ಕರೆದಾಗ ಹೇಳಿದ್ದೆ. ಇಷ್ಟು ಆಗಿದೆ, ಏನೇ ಆದ್ರೂ ಕೊನೆಗೆ ಹಣೆ ಬರ ಕೆಟ್ಟಿದ್ ನಂದೇನೆ, ಹಣೆ ಬರ ಕೆಟ್ಟಿದ್ ನಮ್ದೇ. ಏನು ಧೃತಿಗೆ ಎಡಲ್ಲ, ನಮ್ದವ್ರೆಲ್ಲಾನು ಮೋಸ ಮಾಡಿದ್ದಾರೆ ದೊಡ್ಡ ಮಟ್ಟದಲ್ಲಿ. ಏನು ಮಾಡಕ್ಕಾಗಲ್ಲ, ಒಂದ್ 2 ಗಂಟೆ ನೀರು ಬರ್ಬೋದು ಅಷ್ಟೇ. ಆದ್ರೆ ನಿಮ್ ಒಟ್ಟಿಗೆ ಕೆಲಸ ಮಾಡ್ತೀವಿ, ಎಲ್ಲ ಒಟ್ಟಾಗಿ ಹೋಗೋಣ. ನಿಮ್ಮ ಅಭಿಪ್ರಾಯ ಏನಿದ್ರು ತಿಳಿಸಿ, ಮುಕ್ತವಾಗಿ ಕೊನೆಯಲ್ಲಿ ಏನ್ ಮಾತಾಡ್ಬೇಕೆಲ್ಲ ಒಟ್ಟಾಗಿ ಡಿಸಿಷನ್ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಹಿಂದಿಂದಲೂ ನಮ್ಮ ಕುಟುಂಬ ನೀವು ರಕ್ಷಣೆ ಮಾಡ್ತಾ ಬಂದಿದ್ದೀರಾ ಅಂತ ಹಣಕಾಸು ಇಲ್ಲೇ ಇದ್ರು ನಿಮ್ಮೊಟ್ಟಿಗೆ ನಾನು ಕೆಲಸ ಮಾಡ್ತೀನಿ. ಇದೇ ನಿಮ್ ಬೆಂಬಲ ಆಶೀರ್ವಾದ ಸದಾ ನನ್ನ ಮೇಲೆ ಮುಂದೆ ಇರ್ಲಿ ಅಂತ ನಮ್ಮಲ್ಲಿ 2 ಕೈ ಮುಟ್ಟು ಕೇಳ್ಕೊತಾ, ಮತ್ತೊಮ್ಮೆ ಸಮಸ್ತ ಯಾರ್ಯಾರೆಲ್ಲರೂ ಮುಖಂಡರಿಗೆ ಸಭೆಗೆ ಬಂದಿದ್ದೀರಾ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ನಮಸ್ಕಾರ. ನಾವು ನಮ್ಮ ಎಲ್ಲ ಕಾರ್ಯಕರ್ತರ ಹಿರಿಯರ ಅಭಿಪ್ರಾಯವನ್ನು ನೋಡಿದಾಗ ನಾವು ಅವರ ಅಭಿಪ್ರಾಯವನ್ನ ಅವರ ಆಸೆಯನ್ನು ಈಡೇರಿಸ್ತಕ್ಕಂಥದ್ದು ಕೂಡ ನಮ್ಮ ಧರ್ಮ. ರಾಜಕಾರಣದಲ್ಲಿ ಏಳು ಬೀಳು ಸರ್ವೇ ಸಾಮಾನ್ಯ. ಕುಮಾರಣ್ಣ ನನಗೆ ಫೋನ್ ಮಾಡಿದಾಗ ಹೇಳಿದ್ದಿಷ್ಟೇ, ಇದು ನನ್ನಿಂದ ಆಗಿರುವಂಥ ತಪ್ಪಲ್ಲ, ವ್ಯತ್ಯಾಸ ನಡೆದೋಗಿದೆ ಹೋದ ಚುನಾವಣೆಯಲ್ಲಿ, ಇದು ನಮ್ಮ ಜಿಲ್ಲಾ ನಾಯಕರುಗಳಿಂದ ಆಗಿರುವಂಥ ತಪ್ಪು. ಇನ್ನು ಮುಂದೆ ಈ ರೀತಿ ಆಗದೆ ಇರೋ ರೀತಿ ನಾನು ನಿಮ್ಮೊಟ್ಟಿಗೆ ಎಲ್ಲವನ್ನು ಹಂಚ್ಕೊಂಡು ತೀರ್ಮಾನ ಮಾಡೋ ರೀತಿ ನಾನು ನಡ್ಕೊಳ್ತೀನಿ. ನಮ್ಮನ್ನು ಬಿಟ್ಟು ಹೋಗ್ಬೇಡಿ, ಇದು ನಿಮ್ಮ ಪಕ್ಷ, ನೀವು ಕಟ್ಟಿರೋ ಪಕ್ಷ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ವಿಜಯಾನಂದ್ ಅವರು ನಾವು ಈ ಒಂದು ಸಭೆಯನ್ನು ಆಯೋಜಿಸಿ ನಾವು ಅವರ ಅಭಿಪ್ರಾಯವನ್ನು ಮಂಡಿಸಿದಾಗ ಎಲ್ಲ ನಮ್ಮ ಕಾರ್ಯಕರ್ತರು, ಬಹುತೇಕ ಕಾರ್ಯಕರ್ತರಲ್ಲಿ ನೀವು ತೀರ್ಮಾನ ಮಾಡ್ಕೊ ಹೋಗಿ, ನಾಳೆ ಮರುಪಶು ಮತ್ತೆ ಆಗ್ಬಿಡ್ತೀರಾ ಅಂತಕ್ಕಂಥದ್ದನ್ನು ಹೇಳಿದ್ರು. ಆದರೂ ಕೂಡ ನಾವು ನಾಯಕರಾದ ಕುಮಾರಣ್ಣವರ ಮಾತಿನ ನಂಬಿಕೆ ಉಳಿಸ್ಕೊಂಡು ಮುಂದೆ ಇವತ್ತೇನು ಸ್ಥಾನಮಾನವನ್ನು ಕೊಡಬೇಕು ನಮ್ಮ ವಿಜಯಾನಂದ್ ಅವ್ರಿಗೆ, ಆ ನಿಟ್ಟಿನಲ್ಲಿ ಅವ್ರ ಆಶೀರ್ವಾದ ಇದೆ ಅಂತ ನಾವು ಇವತ್ತು ಸಭೆಯನ್ನು ಕರೆದು ನಮ್ಮ ಕಾರ್ಯಕರ್ತರ ಮುಖಾಂತರ ಇವತ್ತು ನಾವು ಹಂತಕ್ಕೆ ಬಂದಿದ್ದೇವೆ. ನಮ್ಮ ನಾಯಕರಾದಂಥ ವಿಜಯಾನಂದ್ ಅವರು ಇನ್ನೊಂದು 3-4 ದಿನದಲ್ಲಿ ಅನೌನ್ಸ್ ಮಾಡ್ತಾರೆ.
ಮತ್ತೆ ಅದಕ್ಕಿಂತ ಹೆಚ್ಚಾಗಿ ನಾನು ಒಂದು ಚಿನ್ನ ಮತ್ತು ಕಬ್ಬಿಣದ ನಿಮಗೆ ಗಾದೆ ಹೇಳಿದೆ. ಹಾಗೆ ಯಾವಾಗ ನಾವು ಹಳ್ಳಿನಲ್ಲಿ ಸಾಮಾನ್ಯ ಜನರ ಸಮಸ್ಯೆಯನ್ನ ಕೇಳ್ತೀವೋ ಅವ್ರು ಹೇಳಿದಾಗ ನಾವು ಅದನ್ನ ಅರ್ಥ ಮಾಡ್ಕೊಂಡು ಅವ್ರನ್ನ ಕರ್ಕೋಗಿ ಇಲಾಖೆಗಳಲ್ಲಿ ಪೊಲೀಸ್ ಇಲಾಖೆ ಆಗ್ಬೋದು, ರೆವಿನ್ಯೂ ಆಗ್ಬೋದು, PWD ಆಗ್ಬೋದು, ಇರಿಗೇಷನ್ ಆಗ್ಬೋದು, ಚೆಸ್ಕಾಮ್ ಆಗಿರ್ಬೋದು, ಇದು ಈಗ ಹಲವಾರು ಕುಡಿಯೋ ನೀರಾಗಿರ್ಬೋದು, ಇಂಥದ್ದನ್ನ ನಾವು ಅಧಿಕಾರಿಗಳಿಗೆ ಫೋನ್ ಮಾಡಿ ಸಂಬಂಧಪಟ್ಟವ್ರು ಕಳಿಸಿ ಮಾಡುವಂಥ ಕೆಲಸ ಮಾಡ್ಕೊಂಡ್ರೆ ಸಾಯೋ ಗಂಟ ನಾವು ಲೀಡರ್ ಆಗಿ ಉಳಿತೀವಿ ಅಂತ ನಮ್ಮ ವಿಜಯಾನಂದ ಅವ್ರಿಗೆ ಹೇಳಿದೀವಿ. ಆ ಥರ ನಮ್ಮ ಹಳ್ಳಿನಲ್ಲಿ ನಾವು ಕೆಲಸ ಮಾಡಿ ನಾನು 20 ವರ್ಷ ಆಯಿತು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ, ನಿಮಗೆಲ್ಲ ಗೊತ್ತಿದೆ. ಈಗಲೂ ಅದನ್ನ ನಾವು ಮತ್ತೆ ನಮ್ಮ ನಾಯಕರು ವಿಜಯಾನಂದ ಅವರು ಮಾತಾಡಿ ಜಿಲ್ಲಾಧ್ಯಕ್ಷರಿಗೆ ತಿಳಿಸಿ ಒಂದು ಡೇಟನ್ನು ಫಿಕ್ಸ್ ಮಾಡಿ ಆ ಕಾರ್ಯಕ್ರಮನ ಕುಮಾರಣ್ಣವರು ದೇವರು ಅವ್ರಿಗೆ ಬೇಗ ಆರೋಗ್ಯವನ್ನ ಚೇತರಿಕೆ ಮಾಡಿದ ನಂತರ ಕಾರ್ಯಕ್ರಮ ಇಟ್ಕೊಳ್ತೀವಿ. ಈ ಸಲ ಚುನಾವಣೆಗೆ ಆಕ್ಟಿವಿಟಿ 100% ಹಗಲು ರಾತ್ರಿ ಅಂತ ನೀವು ಗೊತ್ತಿರಬಹುದು. ಅವರು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಗ್ಲೋಬಲೈಸೇಷನ್ ಅಲ್ಲಿ ಬೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಇನ್ ಇಂಡಿಯಾ ಅಂತ ಬರೆದಿದ್ರು. ಯಾವ ಚೀಫ್ ಮಿನಿಸ್ಟರ್ ಅನ್ಸ್ಕೊಳಕ್ಕಾಗಿಲ್ಲ. ಯಾಕೆ ಅಂದ್ರೆ ಅವರು ಬಡವರ ಬವಣೆ, ಆಮೇಲೆ ರೈತರ ಬವಣೆ, ಅವ್ರಿಗೆ ನ್ಯಾಯ ತರಿಸ್ಕೊಡ್ತಕ್ಕಂಥದ್ದು, ಅವ್ರಿಗೆ ಯಾವ ರೀತಿ ನೆರಳು ಮಾಡಬೇಕು ಅಂತ ಹೇಳೋದು ಯೋಜನೆ ತುಂಬಾ ಚೆನ್ನಾಗಿ ಕೊಟ್ಟವ್ರೆ ಕುಮಾರಣ್ಣವರು. ಹಾಗಾಗಿ ಅಂತ ಒಬ್ಬ ನಾಯಕರ ಇಲ್ಲಿ ಅಭ್ಯರ್ಥಿ ಆಗ್ತಾರೆ. ಹಾಗಾಗಿ ನಾವು ಹಗಲು ರಾತ್ರಿ ಅಂತಾನೆ ದುಡಿತೀವಿ. ವಿರೋಧ ಪಕ್ಷದವರು ಲೀಡರ್ಗಳಿಂದ ಯಾರು ಇಲ್ವಾ, ಬರೀ ಕುಮಾರಸ್ವಾಮಿ ಬಂದು ನಿಂತ್ಕೋಬೇಕಾ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೆ ಏನು ಉತ್ತರ ಹೇಳ್ತೀವಿ? ಈಗ ನಮ್ಮಲ್ಲಿ ಲೀಡರ್ ಇಲ್ಲ ಅನ್ನೋ ಪ್ರಶ್ನೆ ಏನಿಲ್ಲ. ಬಟ್ ಇಲ್ಲಿ ನಮ್ಮ ಕಾರ್ಯಕರ್ತರ ಮತದಾರರ ಅಮಲು ಅವರೇ ಬರಬೇಕು ಅಂತ ಲೀಡರ್ ಇಲ್ಲಿ ತುಂಬಾ ಜನ ನಮ್ಮಲ್ಲಿ ಇದ್ದಾರೆ. JDS ಅಂತಕ್ಕಂಥದ್ದು ಒಂದು ಕಾರ್ಖಾನೆ ಇದ್ದಂಗೆ. ನಾವಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ 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 ಈ ಕಾರ್ ಸಪ್ಲೈ ಮಾಡೋ ಥರ ಈಗ BJPಲಾಗಲಿ ಕಾಂಗ್ರೆಸ್ಸಲಾಗಲಿ ಎಲ್ಲ ಕಡೆ ಇರ್ತಕ್ಕಂಥವ್ರು ನಮ್ಮ JDS ಪಕ್ಷದ ತಯಾರಾದ ವಸ್ತುಗಳೇ ಅಂದರೆ ನಾಯಕರುಗಳೇ. ಹಾಗಾಗಿ ಯಾವತ್ತೂ ಕೂಡ JDSನಲ್ಲಿ ತುಂಬ ತಯಾರು ಮಾಡೋ ರೀತಿ ನಾಯಕತ್ವ ತಯಾರು ಮಾಡೋ ಶಕ್ತಿ ಇದೆ. ತುಂಬ ಜನ ಇದ್ದಾರೆ. ಆದರೆ ನಮ್ಮ ಮತದಾರರ ಮತ್ತೆ ಕಾರ್ಯಕರ್ತರ ಆಶೋತ್ತರವನ್ನು ಈಡೇರಿಸೋಸ್ಕರ ಅವರು ನಾಯಕರ ಇಲ್ಲಿ ಅಂತ ಹೇಳ್ತಾ ಇದ್ದೀವಿ. ಮಂಡ್ಯ ಜನತೆಗೆ ರಾಜಕಾರಣ ಅಂತಕ್ಕಂಥದ್ದು ಹರಿಯೋ ನೀರು, ಈ ಅದರಲ್ಲೆಲ್ಲ ಒಳ್ಳೇದು ಕೆಟ್ಟಿದ್ದೆಲ್ಲ ನೀವು ನೋಡಿರ್ತೀರಿ. ಈ ಚುನಾವಣೆಯಲ್ಲಿ ಈ ನಮ್ಮ ಏನು ಎಲ್ಲರೂ ಚಿಂತಕರು ಮಂಡ್ಯದಲ್ಲಿ ಈ ಜಾಸ್ತಿ ಎಜುಕೇಟೆಡ್ ಇದ್ದಾರೆ. ಒಂದು ರಾಷ್ಟ್ರ, ಒಂದು ರಾಜ್ಯ, ಆಮೇಲೆ ಹಳ್ಳಿಯಿಂದ ಕೂಡ ఢಿಲ್ಲಿಯವರೆಗೆ ಯಾರನ್ನ ಆಯ್ಕೆ ಮಾಡಿದ್ರೆ ಅವ್ರಿಗೆ ನ್ಯಾಯ ಸಿಗ್ತಕ್ಕಂಥದ್ದು ಗೊತ್ತಿದೆ. ಹಾಗಾಗಿ ನಮ್ಮ ಮಂಡ್ಯ ಜನತೆಯಲ್ಲಿ ಮನವಿ ಮಾಡೋದೇನೆಂದ್ರೆ ಅಂತ ಒಂದು ವಿಚಾರವಂತರಾಗಿ ಈ ದೇಶ ರಾಜ್ಯವನ್ನು ಉಳಿಸಿ ನಮ್ಮ ಬಡಬಗ್ಗರಿಗೆ ಒಳ್ಳೆ ಯೋಜನೆ ಕೊಡುವಂಥವ್ರನ್ನ ಆಯ್ಕೆ ಮಾಡಬೇಕು ಅಂತ ನಾನು ಕಳ್ಕಳಿಯಿಂದ ಮನವಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇಲ್ಲ, ಈಗ ಪೂರ್ವಭಾವಿ ಸಭೆ ಕರೆದಿದ್ವಿ, ದೇವೇಗೌಡರೆಲ್ಲ ಇದ್ರು. ಈಗ ಬಹುತೇಕ ಮಂದಿ ಅವ್ರ ನಿರ್ಧಾರನ ತಿಳಿಸಿದ್ದಾರೆ ಯಾವ ಪಾರ್ಟಿಗೆ ಹೋಗ್ಬೇಕು ಅಂತೇಳಿ. ಬಹುತೇಕ ಕಾರ್ಯಕರ್ತರು ಏನಿದ್ದಾರೆ ಅವ್ರ ಪರ ನಾನು ನಿಲ್ಬೇಕಾಗಿರೋದು ನನ್ನ ಧರ್ಮ. ಅವ್ರ ಡಿಸಿಷನ್ನೊಟ್ಟಿಗೆ ನಾನು ಇರ್ತೀನಿ ಅಂತ ಹೇಳಿದ್ದೀನಿ. ಇನ್ನೊಂದು 2-3 ದಿವಸ ಆಗ್ಬೋದು. ನಮ್ಮ ಕಾರ್ಯಕರ್ತರು ಏನು ಹೇಳಿದ್ದಾರೆ ಅವ್ರ ಪರ ನಾನು ನಿಲ್ಲಕ್ಕೆ ಬದಲಾಗಿದೆ. ಈಗ ನಿಮ್ಮ ಜೊತೆ ನಿಂತಿರೋರು ಕಾಂಗ್ರೆಸ್ ಸೇರ್ಕೊಂಡ್ರು, ನಿಮ್ಮನ್ನೇನು ಕರೀಲಿಲ್ಲ? ಇಲ್ಲ, ಕರೆದಿದ್ರು. ಅವ್ರು ಏನು ಹೇಳ್ಬೇಕು ಅವ್ರಿಗೆ ಹೇಳಿ ಬಂದಿದ್ದೀನಿ. ಕರೆದಿದ್ರು, ಮನೆಗೆ ಹೋಗಿದ್ದೆ, ನಾನು ಏನು ಹೇಳ್ಬೇಕು ಹೇಳಿ ಬಂದಿದ್ದೆ. ಮುಂದಿನ ತೀರ್ಮಾನ ಯಾವಾಗ ಆಗಬೇಕು? ಒಂದು 2-3 ದಿವಸ ಆಗಬೇಕಾಗತ್ತೆ. 2-3 ದಿವಸ ಆಗಿ ಒಟ್ಟಿಗೆ ತೀರ್ಮಾನ ಮಾಡಿದ್ರೆ ಕಾರ್ಯಕರ್ತರು ವಿರುದ್ಧ ಅಂತೂ ಹೋಗಲ್ಲ. ಕುಮಾರಸ್ವಾಮಿ ಅವರು ಭೇಟಿ ಏನು ಹೇಳಿದ್ರು? ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇರಪ್ಪ ಅಂತ ಹೇಳಿದ್ರು. ಆಯ್ಕೆ ಒಂದ್ಸತಿ ಸಭೆ ಮಾಡಿ ಬರ್ತೀನಿ ಅಂತ ಹೇಳಿದ್ರೆ ಹಾಗೆ ಸಭೆ ಮಾಡಿದ್ರು. ಈಗ ನೀವು ಅಭಿಮಾನಿಗಳು ಹೇಳ್ತವ್ರೆ ನಿಮ್ಗೆ ಮೊದಲು ಏ 39 ಆಗಿದೆ, ಆಗ್ಬೇಕಲ್ವಣ್ಣ. ಒಟ್ಟಿಗಾಗಿದ್ದೀನಿ 39 ವರ್ಷ, ಅದೇನು ತಪ್ಪಿಲ್ಲ ಬಿಡೋಣ. ಮದುವೆ ಆಗ್ತೀನಿ ಅಣ್ಣ, ಮದುವೆ ಆಗ್ತೀನಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.